ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮೇ 29 ವಿಶೇಷವಾಗಿರುವಂತಹ ಸಮಯ. ನಾಳೆಯ ಒಂದು ದಿನ ಈ ರಾಶಿಯವರಿಗೆ ಅದೃಷ್ಟ. ನಾಳೆಯ ಶುಕ್ರವಾರ ಬಂಗಾರದಂತಹ ಸಮಯ ಶುರುವಾಗುತ್ತೆ. ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ. ಯಾವುದೇ ಕಷ್ಟವನ್ನು ಅನುಭವಿಸ್ತಾ ಇದ್ರೂ ಕೂಡ ಎಲ್ಲವನ್ನ ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಗುರು ಮತ್ತು ಶುಕ್ರ ಸಂಯೋಗ ಈ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿ ಆರ್ಥಿಕ ಲಾಭ, ಬಂಪರ್ ಲಾಟರಿಯನ್ನು ತಂದುಕೊಡುತ್ತದೆ. ಈ ಶುಕ್ರನ ಸಂಯೋಗವು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಂಪತ್ತನ್ನು ಸೃಷ್ಟಿಸುವಂತಹ ಯೋಗವನ್ನು ತಂದುಕೊಡೋದ್ರಿಂದ ನಾಳೆಯಿಂದ ಈ ರಾಶಿಯವರಿಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ, ಅದ್ಭುತವಾಗಿರುವಂತಹ ಫಲಿತಾಂಶ, ಸಂಪತ್ತಿನ ಗುರುವಿನ ಜೊತೆಗೆ ಈ ರಾಶಿಯವರಿಗೆ, ರಾಶಿ ಚಕ್ರದವರಿಗೆ ಹಣದ ಒಂದು ವಿಶೇಷವಾಗಿ ಹೆಚ್ಚಳವಾಗುವ ಸಾಧ್ಯತೆ, ಹಣದ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಬರಬೇಕಾದ ಹಣ ಸಿಗುತ್ತದೆ. ನಿಮ್ಮ ಆದಾಯದ ಮಾರ್ಗಗಳು ಹೆಚ್ಚಿನ ಮೇಲೆ ಗಮನವನ್ನು ಕೊಡ್ತೀರಾ. ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಬರಬೇಕಾದ ಹಣ ಬರುತ್ತದೆ, ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ. ಹೆಚ್ಚಿನ ಒಂದು ವಿಶೇಷವಾಗಿ ಗುರುವಿನ ಸಂಯೋಗದಿಂದಾಗಿ ಈ ರಾಶಿಯ ಚಕ್ರದವರಿಗೆ ಹಣ, ಅಧಿಕಾರ, ಆಸೆ ಹೆಚ್ಚಾಗುತ್ತೆ. ಹಲವಾರು ವಿವಿಧ ಮಾರ್ಗಗಳಿಂದ ಹಣವನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ, ಸಾಲಬಾಧೆಯಿಂದ ಪರಿಹಾರ, ಮಾನಸಿಕವಾದ ಗೊಂದಲ, ಒತ್ತಡ, ಸಂಬಂಧಗಳಲ್ಲಿ ಸವಾಲನ್ನು ಉಂಟು ಮಾಡಬಹುದು. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಭಾವನಾತ್ಮಕವಾದ ಒತ್ತಡ, ನಿದ್ರಾಹೀನತೆ, ಆಂತರಿಕವಾಗಿ ಹಣಕಾಸಿನ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇರಬಹುದು. ಸಹನೆ ಮತ್ತು ವಿವೇಕ ಅಗತ್ಯವಿದ್ದರೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಬದಲಾವಣೆಯ ಒಂದು ಅದ್ಭುತವಾದ ಸಮಯ. ನಿಮ್ಮ ಜೀವನದಲ್ಲಿ ಯಾವುದೇ ಕುಟುಂಬ ಜೀವನದಲ್ಲಿ ಒತ್ತಡ ಮತ್ತು ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗುತ್ತೆ. ನೆಮ್ಮದಿ ಸಿಗುತ್ತೆ. ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಬಹುದು. ಬಹಳ ಮುಖ್ಯವಾಗಿ ವಿವಾಹಿತ ವ್ಯಕ್ತಿಗಳು ತಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಮತ್ತು ಭಾವನಾತ್ಮಕ ಅಂತರವನ್ನು ಅನುಭವಿಸಬಹುದು. ಸಂಗಾತಿಯೊಂದಿಗೆ ಮುಕ್ತವಾಗಿರುವ ಸಂಭಾಷಣೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಸಂಬಂಧದಲ್ಲಿರ್ತಕ್ಕಂಥ ತೊಂದರೆಗಳು, ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಹಣಕಾಸಿನ ದೃಷ್ಟಿಯಿಂದ ಈ ಸಮಯವು ವಿಶೇಷವಾದ ಎಚ್ಚರಿಕೆಯಿಂದ ಬೇಡುತ್ತದೆ. ವ್ಯಾಪಾರದಲ್ಲಿ ಹಣ ಸಿಲುಕಿಕೊಳ್ಳೋದು, ಪಾವತಿಗಳ ವಿಳಂಬ ಅಥವಾ ಅನಿರೀಕ್ಷಿತ ಲಾಭ ಸಿಗುವ ಸಾಧ್ಯತೆ, ಹೊಸ ಹೂಡಿಕೆಗಳು ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸಂಪೂರ್ಣವಾಗಿ ಪರಿಶೀಲನೆ ಅಗತ್ಯ. ಕೆಲಸದ ಸ್ಥಳದಲ್ಲಿ ಕೂಡ ಒತ್ತಡದ ವಾತಾವರಣ ಉಂಟಾಗಬಹುದು. ಆತುರದ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಬೇಡಿ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೀವನದ ಉದ್ದಕ್ಕೂ ನಿಮಗೆ ಶಕ್ತಿಯನ್ನು ತುಂಬುತ್ತದೆ, ನೆಮ್ಮದಿಯನ್ನು ತಂದುಕೊಡುತ್ತೆ. ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಹಲವಾರು ವರ್ಷಗಳ ಭವಿಷ್ಯದ ಒಂದು ಭದ್ರ ಬುನಾದಿಯಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಎಲ್ಲವೂ ಒಂದು ಅದ್ಭುತ ರೀತಿಯಲ್ಲಿ ಸರಿ ಹೋಗುವಂತಹ ಸಂದರ್ಭ. ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಒಳ್ಳೆಯದಾಗಿದ್ದರೆ ನಿಮ್ಮ ಯೋಜಿತ ಕಾರ್ಯಗಳು ಕೂಡ ಸಿಗುವಂತಹ ಪ್ರತಿಫಲ ಒಳ್ಳೆಯದಾಗಿರುತ್ತೆ. ನೀವು ನಿರೀಕ್ಷೆ ಮಾಡಿದಂತೆ ಕಾರ್ಯಗಳು ಸಾಗದ ಕಾರಣ ನೀವು ನಿರಾಶೆ ಮತ್ತು ಅಸಮಾಧಾನವನ್ನು ಅನುಭವಿಸ್ಬೋದು. ಕೆಲವು ಸ್ಥಗಿತಗೊಂಡ ಯೋಜನೆಗಳು ವಿಳಂಬವಾಗುವ ಸಾಧ್ಯತೆ ಇದೆ. ಆದರೂ ಕೂಡ ಯೋಚನೆ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ಇಷ್ಟ ಲಾಭವನ್ನು ಬರಮಾಡ್ಕೊಳ್ಳುವ ರಾಶಿಗಳು ಯಾವ್ಯಾವ ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಸಿಂಹರಾಶಿ, ಮೀನರಾಶಿ, ಕುಂಭರಾಶಿ, ಧನಸ್ಸು ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ, ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.